ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಕೇಂದ್ರ ಮಧ್ಯವರ್ತಿ ಬ್ಯಾಂಕು ಅತಿ ಹೆಚ್ಚು ಬೆಳೆ ಸಾಲ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ರಾಜ್ಯದಲ್ಲೇ ರೈತರಿಗೋಸ್ಕರ ಶೂನ್ಯ ಬಡ್ಡಿ ದರದಲ್ಲಿ ಅತಿ ಹೆಚ್ಚು ಬೆಳೆ ಸಾಲ ಕೊಟ್ಟಂಥ ಬ್ಯಾಂಕು ನಮ್ಮ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು. ಆ ನಿಟ್ಟಿನಲ್ಲಿ ರೈತರ ಸೇವೆ ಮಾಡಬೇಕಂತ ನಾವೆಲ್ಲ ನಿರ್ದೇಶಕ ಮಂಡಳಿ, ಯಾಕಪ್ಪ ಅಂತಂದ್ರೆ ರೈತರನ್ನ ನಮ್ಮ ಬ್ಯಾಂಕಿನ ಬೆನ್ನೆಲುಬು, ನಿಮಗೋಸ್ಕರ ಇರುವಂಥ ಈ ಬ್ಯಾಂಕು ಆ ರೈತರಿಗೆ ಈ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮುಖೇನ ನಾವು ಸಹಾಯ ಮಾಡ್ತೇವೆ. ಆ ರೈತರ ಸೇವೆ ಮಾಡಲಿಕ್ಕೆ ನಾವೆಲ್ಲ ನಿರ್ದೇಶಕ ಮಂಡಳಿ ಇವತ್ತು ನಾವು ನೂತನವಾಗಿ ಆರಿಸಿ ಬಂದ ಮೇಲೆ ಮೊದಲನೇ ಸಭೆಯಲ್ಲಿ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ಹೆಚ್ಚಿಗೆ ರೈತರಿಗೆ ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ಬೇಕು, ಯಾವ ರೀತಿ ರೈತರಿಗೆ ಸಾಲ ಕೊಡಲಿಕ್ಕೆ ಕೃಷಿಯೇತರ ಚಟುವಟಿಕೆಗಳಿಗೆ ಕೂಡ ಬ್ಯಾಂಕ್ನಿಂದ ರೈತರಿಗೆ ಸಹಾಯ ಮಾಡಬೇಕಂತ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ಮೊನ್ನೆ ನಡೆದಂಥ ಬೋರ್ಡ್ ಮೀಟಿಂಗ್ನಲ್ಲಿ ಮಾನ್ಯ ಅಧ್ಯಕ್ಷರಿರ್ಬೋದು ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು 10 ಗುಂಟೆ ಜಮೀನಿರುವಂಥ ರೈತರಿಗೆ ಕೂಡ ಅದನ್ನು ಬೋಜ ಏರಿಸಿಕೊಂಡು ಅವರಿಗೆ ಈ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಮೊನ್ನೆ ಅನುಮೋದನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಹರ್ಷ ವ್ಯಕ್ತಪಡಿಸ್ತೇವೆ. ಕರೆಕ್ಟ್ ಅಂದರೆ ಕೆಲವಂತವ್ರ 10 ಗುಂಟೆಗೂ ನಾವು ಅಪ್ರೂವ್ ಮಾಡಿದ್ರಲ್ಲ ಮೊನ್ನೆ. 10 ಗುಂಟೆವರೆಗೆ ಜಮೀನಿದ್ದಂಥ ರೈತರಿಗೂ ಕೂಡ ಆ ಸಾಲದ ಲಾಭ ಸಿಗಲಿ ಅಂತ ಒಂದು ಬಹುದೊಡ್ಡ ಐತಿಹಾಸಿಕ ನಿರ್ಣಯವನ್ನು ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕಾರ್ಯಶೀಲ ಅಧ್ಯಕ್ಷರಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಧ್ಯಕ್ಷತೆಯಲ್ಲಿ ನಾವು ಮೊನ್ನೆ ಬೋರ್ಡ್ ಮೀಟಿಂಗ್ನಾಗ ಪಾಸ್ ಮಾಡಿದೆವು. ಇದರಿಂದ ಒಂದು ಒಳ್ಳೆಯ ಸಂದೇಶವನ್ನು ನಾವು ರೈತರಿಗೆ ಕೊಡಲಿಕ್ಕೆ ಹೊರಟಿದ್ದೆವು. ನಿಮ್ಮ ಜೊತೆ ಯಾವತ್ತೂ ಕೂಡ ಬ್ಯಾಂಕ್ ಐತಿ. ರೈತರು ಕೂಡ ಈ ಒಂದು ಯೋಜನೆಯ ಲಾಭ ಪಡೆದುಕೊಂಡು ತಮ್ಮ ಹೆಚ್ಚಿನ ವ್ಯಾಪಾರವನ್ನು ತಾವು DCC ಬ್ಯಾಂಕಿನ ಜೊತೆನೇ ಮಾಡಬೇಕಂತ ಈ ವೇದಿಕೆ ಮುಖಾಂತರ ನಾವು ನಿಮಗೆ ಒಂದು ಆಹ್ವಾನವನ್ನು ಕೊಡ್ತೀವಿ, ಮನವಿಯನ್ನು ಮಾಡ್ಕೋತೀವಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಎಲ್ಲ ಚಿಕ್ಕ ಪುಟ್ಟ ವ್ಯವಹಾರಗಳನ್ನು ತಾವು ಬ್ಯಾಂಕಿನ ಮೂಲಕ ಮಾಡುವ ಮೂಲಕ ಈ ಬ್ಯಾಂಕ್ ಇನ್ನೂ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ. ತಾವು ಬ್ಯಾಂಕನ್ನು ಬೆಳೆಸಿದ್ರೆ ನಾವು ಇನ್ನೂ ಹೆಚ್ಚಿಗೆ ನಿಮ್ಗೆ ಕೃಷಿ ಸಾಲ ಕೊಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ನ್ಯಾಷನಲೈಸ್ಡ್ ಬ್ಯಾಂಕಿನ ಜೊತೆ ಏನು ತಮ್ಮ ದಿನನಿತ್ಯದ ವ್ಯವಹಾರಗಳಿರ್ತಾವೆ ಅದನ್ನು ಕಡಿಮೆ ಮಾಡಿ ನಮ್ಮ ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ ಜೊತೆ ತಾವು ವ್ಯವಹಾರವನ್ನು ಮಾಡ್ಕೋಬೇಕು. ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು 30-40 ವರ್ಷ ಸೇವೆ ಸಲ್ಲಿಸ್ತಾ ಇರುವಂಥ ಸಾಕಷ್ಟು ಕೃಷಿ ಪತ್ತಿನ ಸಹಕಾರಿ ಸಂಘದ ಪದಾಧಿಕಾರಿಗಳು ತಾವೆಲ್ಲ ಆಗಮಿಸಿದಿರಿ. ಸಾಕಷ್ಟು ಸಂಘಗಳು ಒಳ್ಳೆಯ ಕೆಲಸ ಮಾಡಕತ್ತವು, ಕೆಲವೊಂದು ಸಂಘಗಳು ನಷ್ಟದಾಗದವು. ಆ ನಷ್ಟದಲ್ಲಿರುವಂಥ ಸಂಘಗಳನ್ನು ಯಾವ ರೀತಿ ನಾವು ಲಾಭಕ್ಕೆ ತೆಗೆದುಕೊಂಡು ಬರಬೇಕು ಆ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗೈತಿ. ಬ್ಯಾಂಕಿನ ಸಿಬ್ಬಂದಿಗಳು ವಿಶೇಷವಾಗಿ ಆಡಳಿತ ಮಂಡಳಿಗೆ ಒಳ್ಳೆಯ ಹೆಸರು ಬರಬೇಕು. ಆ ನಿಟ್ಟಿನಲ್ಲಿ ತಾವು ಕೂಡ ಈ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಸೌಹಾರ್ದ ಸಂಘಗಳಿರ್ಬೋದು, ಸಹಕಾರ ಸಂಘಗಳಿರ್ಬೋದು, ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆಯ ಮಾರ್ಗದರ್ಶನ ಅವರಿಗೆ ಮಾಡಿ ಅವರಿಂದ ಬ್ಯಾಂಕಿನ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಬ್ಯಾಂಕಿನ ಜೊತೆನೇ ಹೆಚ್ಚಿಗೆ ಅವರ ಒಂದು ಕಾರ್ಯಚಟುವಟಿಕೆಗಳು ಇರಬೇಕು. ಆ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಕೂಡ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಮುಂಬರುವಂಥ ದಿನದಲ್ಲಿ ಬ್ಯಾಂಕಿನ ಡೆಪಾಸಿಟ್ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕಂತ ಈಗಾಗಲೇ ಅಧ್ಯಕ್ಷರು ಒಂದು ಕಾರ್ಯರೂಪವನ್ನು ರೆಡಿ ಮಾಡಿದ್ದಾರೆ. ಹೆಚ್ಚಿಗೆ ಡೆಪಾಸಿಟ್ ಬಂದ್ರೆ ನಾವು ಹೆಚ್ಚಿಗೆ ಬೆಳೆ ಸಾಲ ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತೈತಿ. ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ನಾವು ಬ್ಯಾಂಕ್ನಿಂದ ರೈತರಿಗೆ ಕೊಡಬೇಕು. ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಿದಾಗಷ್ಟೇ ಕೃಷಿಯೇತರ ಚಟುವಟಿಕೆಗಳಿಗೆ ಬ್ಯಾಂಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನಿರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರನ್ನಿರ್ಬೋದು, ಎಲ್ಲ ಮುಖಂಡರನ್ನ ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿ ನಾವು ಈ ಬೆಳಗಾವಿ DCC ಬ್ಯಾಂಕ್ನ
ಮುಂದೆ ನಡೆಸ್ಕೊಂಡು ಹೋಗಬೇಕು. ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇರಬಾರ್ದು. ಜಿಲ್ಲೆಯ ಜನರಿಗೆ ಒಳ್ಳೆಯ ಸಂದೇಶ ಹೋಗಬೇಕು, ತಾಲೂಕಿನ ಜನರಿಗೆ ಒಳ್ಳೆಯ ಸಂದೇಶ ಹೋಗಬೇಕು. ಯಾಕಪ್ಪ ಅಂತಂದ್ರೆ ಅಲ್ಟಿಮೇಟ್ಲಿ ನಾವೆಲ್ಲರೂ ರೈತರ ಸಲುವಾಗಿ ಕೆಲಸ ಮಾಡೋಕ್ಕೆ ಇಲ್ಲಿ ಬಂದೆವು. ನಿಸ್ವಾರ್ಥ ಮನೋಭಾವನೆಯಿಂದ ರೈತರ ಸೇವೆ ಸಲುವಾಗಿ ನಾವೆಲ್ಲ ಇಲ್ಲಿ ನಿರ್ದೇಶಕರ ಮಂಡಳಿಗೆ ಆರಿಸಿ ಬಂದೆವು. ಒಂದು ಪ್ರತಿಷ್ಠೆ, ಬೆಳಗಾವಿ DCC ಬ್ಯಾಂಕಿನ ನಿರ್ದೇಶಕರಂತಂದ್ರೆ ಒಂದು ದೊಡ್ಡ ಪ್ರತಿಷ್ಠೆ. ನಾವು ಪ್ರತಿಯೊಂದು ಭಾಷಣದಲ್ಲಿ ನಾವು ಹೇಳ್ತೇವೆ ಒಂದು ಪ್ರತಿಷ್ಠಿತ ನಿರ್ದೇಶಕ ಮಂಡಳಿ ಅಂತ ಹೇಳ್ತೇವೆ. ಆ ಪ್ರತಿಷ್ಠೆಗೆ ಪಾತ್ರರಾಗಿ ರೈತರ ಸೇವೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದೇವಿ. ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಹುಲ್ ಜಾರಕಿಹೊಳಿ ಅವರು ಅವಿರೋಧ ಆಯ್ಕೆಯಾಗಕ್ಕೆ, ನಾವು ಅದರ್ಸ್ನಿಂದ ಅವಿರೋಧ ಆಯ್ಕೆಯಾಗಕ್ಕೆ ಬಹಳಷ್ಟು ಅವರು ಕೂಡ ಕೆಲಸ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಂಥ ಆರ್ಥಿಕ ತಜ್ಞರು, ಅವ್ರದ್ದೇ ಆದಂಥ ಬೀರೇಶ್ವರ ಬ್ಯಾಂಕ್ ಸುಮಾರು 4,000 ಕೋಟಿ ಮೇಲ್ಪಟ್ಟ ಡೆಪಾಸಿಟ್ ಐತಿ. ಅವರ ಒಂದು ಶಕ್ತಿ ನಮಗೆ ಇವತ್ತು ಬೆಳಗಾವಿ DCC ಬ್ಯಾಂಕಿಗೆ ಸಿಕ್ಕತ್ತೆ ಅಂತಂದ್ರೆ ನಮ್ಮದು ಒಂದು ಸೌಭಾಗ್ಯ. ಅವರ ಒಂದು ಕೆಲಸ ಕಾರ್ಯದ ರೂಪಗಳನ್ನು ನಾವು ಅತ್ಯಂತ ಹತ್ತಿರದಿಂದ ನೋಡಿದೆವು. ಅವರಿಂದ ಕೂಡ ಬ್ಯಾಂಕಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಡೆಪಾಸಿಟ್ ಬರ್ತದೆ ಅಂತ ನಮಗೆಲ್ಲ ವಿಶ್ವಾಸ ಐತಿ. ಒಟ್ಟಾರೆಯಾಗಿ ನಮ್ಮ ಮನಸ್ಸು ಭಾಳ ಸಮಾಧಾನ ಐತಿ, ಶಾಂತಿ ಐತಿ. ನೂತನವಾಗಿ ಆರಿಸಿ ಬಂದಂಥ ನಾವೆಲ್ಲ ನಿರ್ದೇಶಕರು, ರಾಹುಲ್ ಜಾರಕಿಹೊಳಿ ಇರ್ಬೋದು, ನಾವಿರ್ಬೋದು, ಬೆಳಗಾವಿ ತಾಲೂಕಿನ ಪ್ರತಿಯೊಂದು ಸೊಸೈಟಿಗಳನ್ನು ಅತ್ಯಂತ ಕಾಳಜಿಯಿಂದ ತೆಗೆದುಕೊಂಡು ಹೋಗ್ತೇವಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ